ಹೆಲೋ ಎವ್ರಿವನ್, ಇದು ಶುಕ್ರವಾರದ ಮೆನು ವ್ಲಾಗು. ಬೆಳಗಿನ ಟಿಫನ್ಗೆ ಕಾಯಿ ಚಟ್ನಿ, ಇಡ್ಲಿ, ಉದ್ದಿನ ವಡೆ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ಚಟ್ನಿಗೆ ಕಾಯಿ, ಕರಿಬೇವು, ಕೊತ್ತಂಬರಿ, ಹುರುಗಡ್ಲೆ, ಉಪ್ಪು, ಹುಣಸೆ ಹಣ್ಣು, ಹಸಿರು ಮೆಣಸಿನಕಾಯಿ ಎಲ್ಲ ಹಾಕಿ ರುಬ್ಕೊಳ್ಳೋಣ. ಇಡ್ಲಿ ಸರಿಗೆ ಸೋಡಾ ಹಾಕಿ ಬೆಳಗ್ಗೆನೆ ಕಾಲ್ಸಿಟ್ಟಿದೆ, ಚೆನ್ನಾಗಿ ಇಟ್ಟು ಕೂಡ ನೆನ್ಕೊಂಡಿದೆ. ಇದನ್ನು ಅಷ್ಟೇ ಇಡ್ಲಿ ತಟ್ಟೆಗೆ ಎಣ್ಣೆ ಎಲ್ಲ ಸೋರ್ಬಿಟ್ಟು 10 ನಿಮಿಷ ನೆನ್ಕೊಳಕ್ ಬಿಡೋಣ. ಈ ಚಟ್ನಿ ಕೂಡ ರೆಡಿ ಆಗಿದೆ. ಸ್ವಲ್ಪ ನೀರ್ ತರ ಮಾಡ್ಕೊಳ್ಳೋಣ. ನೈಟು 4 ಕಪ್ ಉದ್ದಿನ ಬೇಳೆ, 1 ಕಪ್ ಅಕ್ಕಿ ಹಾಕಿ ನೆನೆ ಇಟ್ಟಿದೆ. ಬೆಳಗ್ಗೆ ಎದ್ದು ನುಣ್ಣಗೆ ರುಬ್ಕೊಳ್ಳೋಣ. ನೀರು ಹಾಕೊಂಡು ಚೆನ್ನಾಗಿ ರುಬ್ಕೋಬಾರ್ದು, ಸ್ವಲ್ಪ ಲೈಟಾಗಿ ನೀರು ಹಾಕೋಬೇಕು, ರುಬ್ಕೋಬೇಕು, ಗಟ್ಟಿಯಾಗಿರಬೇಕು. ಇದಕ್ಕೆ ಕಾಯಿ, ಕೊತ್ತಂಬರಿ, ಕರಿಬೇವು, ಜೀರಿಗೆ, ಮೆಣಸು, ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೋಡಾ ಮಾತ್ರ ಹಾಕೊಳ್ಳೋದು ಬೇಡ, ಅಕ್ಕಿ ಹಾಕಿರೋದ್ರಿಂದ ಚೆನ್ನಾಗಿ ಕರಿಯಾಗಿ ಬರುತ್ತೆ. ಇವಾಗ ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಕೈ ಹೆಚ್ಕೊಂತ ಉದ್ದಿನ ವಡೆ ಮಾಡ್ಕೊಳ್ತಾ ಹೋಗೋಣ. ಉದ್ದಿನ ವಡೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಬೆಳಗಿನ ಟಿಫನ್ ಹಂಸಗೂ ಕೂಡ ಹಾಕೊಟ್ಟಿದ್ದೀನಿ, ಅವಳು ತಿಂತ ಕೂತಿದ್ದಾಳೆ. ನಂದು ಫ್ರೈಡೆ ಪೂಜೆ ಕೂಡ ಆಗಿ ನಾನು ಟಿಫನ್ ತಿನ್ನೋದಕ್ಕೆ ಹೊರಟೆ. ಹೆಲೋ ಎವ್ರಿವನ್, ಇದು ಶುಕ್ರವಾರದ ಮೆನು ವ್ಲಾಗು. ಬೆಳಗಿನ ಟಿಫನ್ಗೆ ಕಾಯಿ ಚಟ್ನಿ, ಇಡ್ಲಿ, ಉದ್ದಿನ ವಡೆ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ಚಟ್ನಿಗೆ ಕಾಯಿ, ಕರಿಬೇವು, ಕೊತ್ತಂಬರಿ, ಹುರುಗಡ್ಲೆ,